ಕರ್ನಾಟಕದಲ್ಲಿ 12ನೆಯ ಶತಮಾನದ ಶಿವಶರಣರು ನಡೆಸಿದ್ದ ಸಮಾಜೋಧಾರ್ಮಿಕ ಚಳುವಳಿ ಅಪೂರ್ವವಾದದ್ದು, ಅನನ್ಯವಾದದ್ದು. ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಶರಣರ ವಿಚಾರಧಾರೆ, ಸಾಮಾಜಿಕ ಸಮಾನತೆಯ ಆಂದೋಲನ ಮತ್ತು ಅವರ ತತ್ವ ಸಿದ್ಧಾಂತಗಳ ಚಿಂತನದ ಫಲವಾಗಿ ಮೂಡಿಬಂದ ವಚನ ಸಾಹಿತ್ಯ ವಿಶ್ವ ಸಾಹಿತ್ಯಕ್ಕೆ ಒಂದು ಅಪೂರ್ವ ಕೊಡುಗೆ. ಅದು ಕನ್ನಡದ ಬಹುದೊಡ್ಡ ಸಾಂಸ್ಕೃತಿಕ ಸಂಪತ್ತು. ಈ ಸಂಪತ್ತಿನ ಸಂದೇಶವನ್ನು ಸಮಕಾಲೀನ ಸಮಾಜಕ್ಕೆ ತಲುಪಿಸುವ ಮಹಾಮಣಿಹವನ್ನು ಶ್ರೀ ಸುತ್ತೂರು ವೀರಸಿಂಹಾಸನ ಸಂಸ್ಥಾನ ಮಠದ ಜಗದ್ಗುರು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರಿಂದ 1986ರಲ್ಲಿ ಸ್ಥಾಪಿತವಾದ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಸಮರ್ಥವಾಗಿ ಮುನ್ನಡೆಸಿಕೊಂಡು ಬಂದಿದೆ. ಪರಿಷತ್ತು ಕಳೆದ 38 ವರ್ಷಗಳಿಂದ ನಿರಂತರವಾಗಿ ಶರಣ ಸಾಹಿತ್ಯ ಸಂಸ್ಕೃತಿಗಳ ಪ್ರಸಾರದಲ್ಲಿ ತೊಡಗಿಕೊಂಡಿದೆ ಎಂದು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಮೈಸೂರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ನಾವು ಅಖಿಲ ಭಾರತ ಶರಣ ಸಾಹಿತ್ಯ ಸಮ್ಮೇಳನವನ್ನು ನಡೆಸ್ತಾ ಬಂದಿದ್ದೇವೆ. ಕಳೆದ ಕೆಲವು ವರ್ಷಗಳಿಂದ ಕಾರಣಾಂತರದಿಂದ ಕೋವಿಡ್ ಮತ್ತಿತರ ಕಾರಣಾಂತರಗಳಿಂದ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಈ ವರ್ಷ ಈ ಒಂದು ಮಹತ್ವಪೂರ್ಣವಾದ ಅರ್ಥಪೂರ್ಣವಾದ ಸಮ್ಮೇಳನವನ್ನು ಅಖಿಲ ಭಾರತ ಶರಣ ಸಾಹಿತ್ಯ ಸಮ್ಮೇಳನವನ್ನು ಚಿತ್ರದುರ್ಗದ ಮುರುಘರಾಜೇಂದ್ರ ಬೃಹನ್ ಮಠದ ಅನುಭವ ಮಂಟಪದಲ್ಲಿ 18, 19 ಇದೇ ಜನವರಿ ಏರ್ಪಡಿಸಿದ್ದೇವೆ. ನನ್ನೊಂದಿಗೆ ಡಾಕ್ಟರ್ ಬಸವಕುಮಾರ ಮಹಾಸ್ವಾಮಿಗಳಿದ್ದಾರೆ. ಅವರು ಚಿತ್ರದುರ್ಗ ಬೃಹನ್ ಮಠ ಮತ್ತು ವಿದ್ಯಾಪೀಠದ ಅತ್ಯಂತ ಕ್ರಿಯಾಶೀಲ ಸದಸ್ಯರಿದ್ದಾರೆ. ಶಿವಮೂರ್ತಿಯವರು ಮತ್ತು ಪಾಲೇಂದ್ರೆಲ್ಲ ಇದ್ದಾರೆ, ಗಾಂಜಿ ಇದ್ದಾರೆ. ಈ ಸಮ್ಮೇಳನ 18ನೇ ತಾರೀಕು ಬೆಳಗ್ಗೆ ಧ್ವಜಾರೋಹಣ ಮೆರವಣಿಗೆಯ ಜೊತೆಗೆ 11 ಗಂಟೆಗೆ ಪ್ರಾರಂಭ ಆಗುತ್ತೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಸಮ್ಮೇಳನವನ್ನು, ಈ ಮಹತ್ವಪೂರ್ಣ ಸಮ್ಮೇಳನ ಉದ್ಘಾಟನೆ ಮಾಡಲಿಕ್ಕೆ ಸಮ್ಮತಿ ನೀಡಿದ್ದಾರೆ. ಇಡೀ ಸಮ್ಮೇಳನಾಧ್ಯಕ್ಷತೆಯನ್ನು ಡಾಕ್ಟರ್ ಸಿದ್ದರಾಮ ಬೆಲ್ದಾಳ ಶರಣರು ಅಂತ ಮಹಾಶಿವಯೋಗಿಗಳು ಅವರು ಈ ಸಮ್ಮೇಳನಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಬಹಳಷ್ಟು ಶರಣತತ್ವ ಚಿಂತಕರು, ಅನೇಕ ಲೇಖನಗಳನ್ನು, ಅನೇಕ ಕೃತಿಗಳನ್ನು ಶರಣ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ರಚನೆ ಮಾಡಿದ್ದಾರೆ. ಹಾಗೆಯೇ ಅನೇಕ ಗೋಷ್ಠಿಗಳನ್ನು ನಾವು ಏರ್ಪಡಿಸಿದ್ದೇವೆ. ಅದು ಶರಣ ಸಾಹಿತ್ಯದ ಯುವ ಜನತೆ, ಮಹಿಳಾ ಶರಣ ಸಾಹಿತ್ಯದಲ್ಲಿ ಮಹಿಳಾ ಸಂವೇದನೆ, ಶರಣರು ಪ್ರತಿಪಾದಿಸಿದ ಜೀವನ ಮೌಲ್ಯಗಳು, ಶರಣಾಧಾರಿತ ಶರಣ ಸಾಹಿತ್ಯಾಧಾರಿತ ನಾಟಕಗಳು, ವಚನಗೋಷ್ಠಿ ಹೀಗೆ ಮತ್ತು ಪ್ರಾಂತ ಸ್ಮರಣೀಯರು ಅನ್ನುವಂತಹ ಒಂದು ಗೋಷ್ಠಿಯನ್ನು ಏರ್ಪಡಿಸಿ ಆ ಗೋಷ್ಠಿಯಲ್ಲಿ ನಾಡಿನ ಧಾರ್ಮಿಕ ಬದುಕಿನ ದಿಗ್ಗಜರನ್ನು ಸ್ಮರಿಸಿಕೊಳ್ಳುವಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ಸಮಾರೋಪ ಸಮಾರಂಭದ ನುಡಿಯನ್ನು ಭಾರತ ಸರ್ವೋಚ್ಚ ನ್ಯಾಯಾಲಯದ ಪರಮ ಪೂಜ್ಯರಾದ ಸನ್ಮಾನ್ಯ ಶಿವರಾಜ್ ಬಿ ಪಾಟೀಲ್ರವರು ಆ ಸಮಾರೋಪ ನುಡಿಯನ್ನು ಬೀಳಿದ್ದಾರೆ. ಸಮಾರೋಪ ಸಮಾರಂಭದಲ್ಲಿ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರು, ನಮ್ಮ ಕೇಂದ್ರ ಸಚಿವರಾದ ಸೋಮಣ್ಣನವರು, ಹಿರಿಯ ಶಿಕ್ಷಣ ತಜ್ಞ ಡಾಕ್ಟರ್ ಪ್ರಭಾಕರ್ ಕೋರೆಯವರು ಆಗಮಿಸಲಿದ್ದಾರೆ. ಮೊದಲ ದಿನದಲ್ಲಿ ನಮ್ಮ MB ಪಾಟೀಲ್ರವರು, ಬೃಹತ್ ಕೈಗಾರಿಕಾ ಸಚಿವರಾದ ಮಲ್ಲಿಕಾರ್ಜುನ ಅವರು, ಸಚಿವರಾದ ಸುಧಾಕರ್ ಅವರು ಸಹ ಈ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇದಲ್ಲದೆ ಅನೇಕ ನಮ್ಮ ನಾಡಿನ ಮೂಲೆಗಳಿಂದ ದೊಡ್ಡ ಧಾರ್ಮಿಕ ಪೀಠಗಳ ಮಠಾಧೀಶರುಗಳು ಈ ಒಂದು ಶರಣ ಸಾಹಿತ್ಯ ಸಮ್ಮೇಳನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಾನು ಮೊದಲೇ ಹೇಳಿದಾಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮೊದಲನೇ ದಿನದ ಈ ಸಮ್ಮೇಳನವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಒಟ್ಟಾರೆ ಶರಣ ಸಾಹಿತ್ಯ ಏನು ವಿಶ್ವದ ಕಿರೀಟ ಸಾಹಿತ್ಯ ಆಗಿದೆ, ಆ ಸಾಹಿತ್ಯದ ಒಂದು ಅನಾವರಣ ಮಾಡತಕ್ಕಂಥ ಈ ಸಮ್ಮೇಳನಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ವರದಿ ಚಿರಂಜೀವಿ ಸುಪ್ರೀತ್.